ನಮ್ಮದು ಅಂತ ಬಹಳಷ್ಟು ನನ್ನ ಆದಿಯಾಗಿ ನಾನು ಒಬ್ಬ ಶಿಕ್ಷಕ, ನಮ್ಮಲ್ಲಿ ಸ್ವಾರ್ಥ ಇದೆ. ಆ ಸ್ವಾರ್ಥವನ್ನ ಬಿಟ್ಟು ಅವರಿಬ್ಬರು ಪಳನಿಸ್ವಾಮಿ ಮತ್ತು ಅವರ ಶ್ರೀಮತಿಯವರು ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಇರುವಂತ ಮಕ್ಕಳಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ಅವರ ಟ್ರಸ್ಟ್ ವತಿಯಿಂದ ಕ್ರಾಫ್ಟ್ ಮತ್ತು ಮಕ್ಕಳಿಗೆ ಡ್ರಾಯಿಂಗ್ ಅನ್ನ ಕಲಿಸುವಂತದ್ದು, ಹಾಗೆ ತಂದೆ ತಾಯಿಗಳಲ್ಲಿ ಇಂಗ್ಲಿಷ್ ಕಲಿಕೆಯನ್ನ ಕಲಿಸುವಂತ ಕೆಲಸಕ್ಕೆ ಈ ದಿನ ಕಳೆದ ಒಂದು ವಾರದಿಂದ ಬಂದು ನಮ್ಮ ಹತ್ರ ಅನುಮತಿ ಕೇಳಿದ್ರು. ಈಗಾಗಲೇ ಲೋಕಿಕೆರೆ ಕ್ಲಸ್ಟರ್ ಸುಮಾರು ಶಾಲೆಗಳಲ್ಲಿ ಇಲ್ಲೇ ತುರ್ಸ್ಕಟ್ಟ ಶಾಲೆಯಲ್ಲಿ ಮಾಡಿದ್ರು. ಅವ್ರು ಏನ್ ಹೇಳಿದ್ರು, ನಮ್ಮ ಶಾಲೆಗೆ ಬಂದು ಈ ಶಾಲೆಯಲ್ಲಿ ನಾವು ಅಕ್ಕಪಕ್ಕ ಶಾಲೆಯನ್ನ ಕರ್ಕೊಂಡು ಒಂದಿನ ಕಾರ್ಯಕ್ರಮವನ್ನ ಮಾಡೋಣ ಅಂತ. ಅವ್ರ ಉದ್ದೇಶ ಇಷ್ಟೇ, ಜೀವನದಲ್ಲಿ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿ ಅವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ SNC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ನಮ್ಮ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಿಂದ ಬಹಳ ಮುಖ್ಯವಾಗಿ ಊರಿನ ತಂದೆ ತಾಯಿಗಳು, ಪೋಷಕರಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೇನೆ ಈ ವೇದಿಕೆಯಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶಗುನ ಮೇಡಮ್ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ಪ್ರಪ್ರಥಮ ಮಹಿಳಾ SNC ಅಧ್ಯಕ್ಷರಾದಂತಹ ನೇತ್ರ ಮೇಡಮ್ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತ. ಹಾಗೇನೆ ಇನ್ನೊಬ್ಬರು ಪೋಷಕರು ಕೆಲಸ ಮಾಡೋರು, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಕ್ಕಳ ಪೋಷಕರು ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಹಾಗೆ ನಮ್ಮ ಸಿಬ್ಬಂದಿಯವರಿಗೂ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನ ಪಳನಿಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ. ಜ್ಯೋತಿಯನ್ನ ಬೆಳೆಸೋದ್ರ ಮೂಲಕ ಎಲ್ಲ ಅಂಧಕಾರವನ್ನ ಕಳೆಯುತ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಹೇಳಿ ಜ್ಯೋತಿಯನ್ನು ಬೆಳಗಿಸಿದ ಎಲ್ಲ ಗಣ್ಯಮಾನ್ಯಗಳಿಗೆ ಹಾಗೂ ಅತಿಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳುತ್ತಾ ಈಗ ಕಾರ್ಯಕ್ರಮವನ್ನ ಶ್ರೀಗಂಧ ಟ್ರಸ್ಟ್ ಹಾಗೂ ಸ್ಫೂರ್ತಿ ಟ್ಯಾಲೆಂಟೆಡ್ ಹಬ್ ಬೆಂಗಳೂರು ಇವರ ವತಿಯಿಂದ ಈ ಶಾಲೆಯಲ್ಲಿ ಹೊಸಬೆಳೂರು ಶಾಲೆಯಲ್ಲಿ ಒಂದು ಸಣ್ಣದ ಕಾರ್ಯಕ್ರಮ ಹಾಕೊಂಡಿದ್ವಿ. ಇದರ ಉದ್ದೇಶ ಏನಂದ್ರೆ, ತಾಯಿಯಂದಿರು ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ. ಇದು ನಮ್ಮ ಮಾತೃಭಾಷೆ. ಮಾತೃಭಾಷೆನ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಈಗಿನ ಸಿಚುವೇಶನ್ಗೆ ಎಲ್ಲ ಇಂಟರ್ನೆಟ್ ಮೊರೆ ಹೋಗ್ತಾ ಇದ್ದಾರೆ, ಸ್ಪೀಡ್ ಹೋಗ್ತಾ ಇದ್ದಾರೆ, ಮೊಬೈಲ್ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಮೊಬೈಲ್ ಆಯ್ಕೆ ಮಾಡೋದು ದೊಡ್ಡವರಲ್ಲಿ ತಪ್ಪಿನ ವಿಷಯ ಇಲ್ಲ. ಆದ್ರೆ ಈ ಮಕ್ಕಳ ಕೈಯಲ್ಲಿ ಮೊಬೈಲ್ ಹೋಯ್ತಂದ್ರೆ ಮೊಬೈಲ್ಗೆ ಅವ್ರ ಮಕ್ಕಳಿಗೆ ಏನ್ ಬೇಕೋ ಅದು ಸಿಗ್ತಾ ಇಲ್ಲ, ಏನ್ ಬೇಡೋ ಅದು ಸಿಗ್ತಾ ಇದೆ. ಉದ್ದೇಶ ಏನಂದ್ರೆ, ನನ್ನ ಮಗು ಇಂಗ್ಲಿಷ್ ಕಲೀಲಿ ಅಂತ ನಾನು ಮೊಬೈಲ್ ಕೊಟ್ಟಿದ್ದೀನಿ, ಇಂಗ್ಲಿಷ್ ಮಾತಾಡಲಿ ಅಂತ ನಾನು ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ ಮೊಬೈಲ್ ಅಂತ ಎಷ್ಟೋ ಜನ ತಾಯಂದ್ರೆ ಹೇಳಕ್ಕೆ ಇಷ್ಟಪಡ್ತಾರೆ. ಅದಾಗಬಾರ್ದು. ಯಾಕೆ ಆಗ್ಬಾರ್ದು ಅಂದ್ರೆ, ಈ ಮಗು ಜೊತೆ ನೀವು ಯಾವುದೋ ಒಂದು ವಸ್ತುನ ಕನ್ನಡದಲ್ಲಿ ಮಗು ಹೋಗಮ್ಮ ಚೊಪ್ಪಮ್ಮ ಅಂತ ಹೇಳ್ತಿಲ್ಲ, ಅಥವಾ ಪಾತ್ರ ತಮ್ಮ ಅಂತಿಲ್ಲ, ಅಥವಾ ಲೋಟ ತಮ್ಮ ಅಂತಿರಲ್ಲ, ಅಥವಾ ಯಾವುದೋ ಒಂದು ವಸ್ತು ತಮ್ಮ ಅಂತಿಲ್ಲ, ಅದನ್ನೇ ನೀವು ಇಂಗ್ಲಿಷಲ್ಲಿ ತಗೊಂಬ ಅಂದ್ರೆ ಆಗ ಮಗು ನಿಮ್ಗೆ ಇಂಗ್ಲಿಷಲ್ಲಿ ಉತ್ತರ ಕೊಡುತ್ತೆ. ಹೌದಾ? ಇವತ್ತು ಎಷ್ಟೋ ಶಾಲೆ ಯಾಕೆ ತಾಯಿಂದ್ರು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಕಳಿಸ್ಬೇಕು, ನನ್ನ ಮಗು ಹೈಟೆಕ್ ಆಗಿ ಓದ್ಬೇಕು, ನನ್ನ ಮಗ ಅಲ್ಲಿ ಓದ್ಬೇಕು, ನನ್ನ ಮಗ ಇಲ್ಲಿ ಓದ್ಬೇಕು, ನನ್ನ ಮಗ 4 ಜನ ಮುಂದೆ ಹಾಕಿ ಮಾತಾಡ್ಬೇಕು, ಈಗ ಅದನ್ನ ಮಾತಾಡ್ಬೇಕಾದ್ರೆ ಟೀಚರ್ಸ್ಗೆ ಒಬ್ಬರಿಗೆ ಸಾಧ್ಯ ಇಲ್ಲ. ಮೊದಲು ತಾಯಿಂದ್ರೆ ಕಲಿಬೇಕು. ಸರ್ ನಾನು 4ನೇ ಕ್ಲಾಸ್ ಓದಿದ್ದೀನಿ, ನಾನು ಓದಕ್ಕೆ ಬರೋಲ್ಲ ಸರ್, ಮತ್ತೆ ನಾನು ಇಂಗ್ಲಿಷ್ ಬರೋಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೊಂದು ದಾರಿ ತಂದ್ರೆ ಸ್ಫೂರ್ತಿ ಟ್ಯಾಲೆಂಟೆಡ್ ಆಗ್ಬೋದು. ಆ ತಾಯಿಗೆ ಕನ್ನಡ ಓದಕ್ಕೆ ಸಾಕು, ಮಗು ಜೊತೆ ಇಂಗ್ಲಿಷಲ್ಲಿ ಮಾತಾಡ್ಬೋದು. ಇಂಗ್ಲಿಷಲ್ಲಿ ಮಗು ಜೊತೆ ಮಾತಾಡಲಿ ಅಂತಾನೆ ನಾವು
ಸಣ್ಣ ಸಣ್ಣ ಪದಗಳನ್ನಾಗಲಿ ಅಕ್ಷರಗಳಾಗಲಿ ಯಾವ್ದಾರ ವಾಕ್ಯಗಳಾಗಲಿ ನೀವು ಕಲಿತ್ರೆ ಮಗುಗೂ ಕಲಿಸ್ತೀರ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವಿಲ್ಲಿ ಪೋಷಕ ತಾಯಿ ಮತ್ತು ಮಗು ಹಾಕಿದ್ದೀವಿ. ಈ ತಾಯಿ ಮಗು ಜೊತೆ ಅಲ್ಲೇ ಒಂದೆರಡು ಅಕ್ಷರ ಹೇಳ್ಕೊಟ್ರೆ ಶಾಲೆಗೆ ಬಂದಾಗ ಅವರು ಒಂದೆರಡು ಅಕ್ಷರ ಹೇಳ್ಕೊಟ್ಟಾಗ ಆ ಮಗು ತನ್ನಿಷ್ಟು ತಾನೇ ಸಮೃದ್ಧಿ ಆಗುತ್ತೆ. ಆ ಮಗು ಬಂದು ಬೇರೆ ಸ್ಟೇಟ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ಲಿ ಅಥವಾ ಬೇರೆ ಯಾವ್ದೋ ಒಂದು ಇದಕ್ಕೆ ಹೋದಾಗ ದೊಡ್ಡವರಾದಾಗ ನೀವು ಏನ್ ಇವತ್ತು ಸಸಿಯಾಗಿ ಕಲ್ಸಿರ್ತಿರಲ್ಲ ಆ ಮಗು ಇವತ್ತು ಸಸಿಯಾಗಿ ಕಲ್ಸಿರೋ ಮಗು ನಾಳೆ ಮರವಾದ್ರೂ ಅಷ್ಟೇ ಟ್ಯಾಲೆಂಟೆಡ್ ಆಗಿರುತ್ತೆ. ಇದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ತಾಯಂದಿರಿಗೆ ಓದುವ ಸ್ಪರ್ಧೆ, ಮಕ್ಕಳಿಗೆ ಬರೆಯುವ ಸ್ಪರ್ಧೆ, ಬರೆಯಲ್ಲ ಚಿತ್ರಕಲೆ ಡ್ರಾಯಿಂಗ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನು ಈಗ ನಾವು ಆಲ್ರೆಡಿ ಡ್ರಾಯಿಂಗ್ ಕೊಟ್ಟಿದ್ದೀವಿ, ಇಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದೀವಿ. ಈ ಡ್ರಾಯಿಂಗ್ ಅಲ್ಲಿ ಕಲರ್ ಮಾಡಬೇಕು. ಇಲ್ಲಿರುವಂತ ಟೀಚರ್ಸ್ ಕೇಳ್ಕೊಡ್ಬೇಕು, ನೀವು ಕಲರ್ ಮಾಡಿ ನಂತರ ನಿಮ್ಮ ಹೆಸರನ್ನ ಬರೆದು ಮೊಬೈಲ್ ನಂಬರ್ ಬರೆದು ಪಿನ್ ಮಾಡಬೇಕು. ಆಮೇಲೆ ಪಿನ್ ಮಾಡಿದ ಮೇಲೆ ಅದು ಬೆಂಗಳೂರಿಗೆ ಕಳಿಸ್ತೀವಿ, ಫೋನ್ ಬರ್ತದೆ ಇದ್ರ ಬಗ್ಗೆ ಮಾಹಿತಿ. ಇಲ್ಲ ನಮ್ಗೆ ಈ ಪುಸ್ತಕ ಬೇಕು ಅಂದ್ರೆ ಅಲ್ಲಿ ಪೂರ್ತಿ ಟ್ಯಾಲೆಂಟ್ ಕಡೆಯಿಂದ ಉಲ್ಲಾಸ್ ಸರ್ ಬಂದಿದ್ದಾರೆ, ಉಲ್ಲಾಸ್ ಸರ್ ನಂಬರ್ ತಗೊಂಡು ಸರ್ ಅದ್ರ ಬಗ್ಗೆ ಏನ್ ಮಾಹಿತಿ ಅಂತ ಅವ್ರಿಗೆ ಕೇಳ್ಬೋದು, ಅಥವಾ ನೀವು ತಗೊಳ್ಬೋದು ಅಥವಾ ಬಿಡ್ಬೋದು, ನಿಮ್ಮ ವೈಯಕ್ತಿಕ. ನಾವು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಬಂದಿದ್ದೀವಿ, ಮಕ್ಕಳು ಓದಿ ಅಂತ ಬಂದ್ವಿ. ಇಂಗ್ಲಿಷ್ ಮೀಡಿಯಂ ಸೇರಿಸೋದಕ್ಕೋಸ್ಕರ ಯಾಕೆ 25-30 ಸಾವಿರ ಕೊಟ್ಟು ನೀವು ಪ್ರೈವೇಟ್ ಶಾಲೆ ಸೇರಿಸಿ ನಿಮ್ಮ ದುಡಿಮೆನ ಅರ್ಥ ಮಾಡ್ತೀರಾ ಮತ್ತೆ ಮಕ್ಕಳನ್ನ ಕಲಿಯುವಿಕೆನೂ ಹಾಳು ಮಾಡ್ತೀರಾ ಅನ್ನೋದಕ್ಕೆ ಆಗಬಾರ್ದು. ಕನ್ನಡ ಶಾಲೆ ಮಕ್ಕಳು ಬರಬೇಕು, ಕನ್ನಡ ಶಾಲೆ ಇಂಗ್ಲಿಷ್ ಮಾತಾಡಬೇಕು ಅಂದ್ರೆ ಈ ವರ್ಷದಿಂದ ಬಿಡುಗಡೆ ಮಾಡಿದ್ದಾರೆ. ಈ ವರ್ಷದ LKG ಮಕ್ಕಳಿಂದಲೂ ಇಂಗ್ಲಿಷ್ ಮಕ್ಕಳ ಕಲಿಬೇಕು ಅನ್ನೋದು ಬಿಡುಗಡೆ ಮಾಡಿದ್ದಾರೆ, ಸಂತೋಷದ ವಿಷಯ. ಅದಕ್ಕೆ ದಾರಿ ಆಗ್ಬೇಕು ಅಂದ್ರೆ, ಅದಕ್ಕೆ ಅದನ್ನ ಕಲಿಯಲಿಕ್ಕೆ ಬೇಕು ಅಂದ್ರೆ ತಾಯಿ ಒಂದು ಗುರು ಆಗಿದ್ರೆ ಮಕ್ಕಳು ತನಿಷೆ ತಾನೇ ಕಲಿತಾರೆ ಅಂತ ಹೇಳಿ ಇದನ್ನು ತಂದಿದ್ದೀವಿ. ನಿಮ್ಗೆಲ್ಲ ಒಂದು ಶೀಟ್ ಕಳಿಸ್ತೀವಿ. ಆ ನಂತರ ನಮ್ಮ ಗುರುಗಳು ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡ್ತಾರೆ. ಇಲ್ಲಿರೋ ಗುರುಗಳಲ್ಲಿ ನಮ್ಮ ಮೇಡಮ್ ಅವರಾಗಲಿ ವೆಂಕಟ್ ಸರ್ ಅಲ್ಲಿ ಎಲ್ಲರೂ ಅವ್ರಿಗೆ ಅನುಭವವಾಗಿ ಮಾತಾಡ್ತಾರೆ. ಆಮೇಲೆ ಏನ್ ಮಾಡ್ಬೇಕು ಅಂತ ಅವರೇ ತಿಳಿಸ್ತಾರೆ. ಈಗ ಇದನ್ನ 7ನೇ ಕ್ಲಾಸ್ ಓದಿದ್ರಲ್ಲ, ಇವ್ರು ಓದಿರಲ್ಲ,
ಇದರ ಅರ್ಥನ ಕೆಳಗಡೆ ಇದೆ, ಇಂಗ್ಲಿಷಲ್ಲಿ ಇದೆ. ಹೌದಾ? ಇಂಗ್ಲಿಷಲ್ಲಿ ಇದ್ದಾನೆ. ಇವರು ಇಂಗ್ಲಿಷಲ್ಲಿ ಇರುವಂತ ಕನ್ನಡದಲ್ಲಿ ಇದೆ ಪ್ರಾಸೆಸ್. ಆ ಕನ್ನಡದಲ್ಲಿ ಓದಿ ಮಗುಗೆ ಅರ್ಥನ ಹೇಳ್ಕೊಡ್ಬೋದು. ಕೆಳಗಡೆ ಅರ್ಥನೂ ಇದೆ. ಏನಿದೆ, ನೀವು ಏನು ಓದಿದೆ ಅಂತೇಳಿ ಆ ಅರ್ಥನೂ ಇದೆ, ಅದನ್ನು ಓದಿ. ಆದರೆ ಕೆಲವು ದಿನಗಳ ನಂತರ ಅವನು ತನ್ನ ಕೆಳಗೆ ಒಂದು ಮೋಡವನ್ನು ನೋಡಿದ. ಅದು ಒಂದು ದಟ್ಟವಾದ ಮೋಡವಾಗಿತ್ತು. ಈಗ ಭೂಮಿಗೆ ತಲುಪಲು ಸಾಧ್ಯವೇ ಆಗುತ್ತಿರಲಿಲ್ಲ. ಸರಿ, ಮತ್ತೆ ದೀಪುವಿಗೆ ತಾನು ಒಂದು ಮೋಡವಾಗಬೇಕು ಅನಿಸಿತು. ಎಲ್ಲ ಒಂದು ಚಪ್ಪಾಳೆ. ಇದನ್ನ ಯಾಕೆ ತಾಯಂದಿರಿ ಮಕ್ಕಳಿಗೆ ಹೇಳ್ಕೊಟ್ರೆ ಅಂದ್ರೆ ಶಾಲೆಯಲ್ಲಿ ಟೀಚರ್ಸ್ ಹೇಳ್ಕೊಡುವಂತ ಪಾಠನ ಅವ್ರಿಗೆ ಅರ್ಥ ಆಗುತ್ತೆ. ನೀವು ಅವರು ಏನು ಪಾಠ ಮಾಡ್ತಾರೋ ಅವರು ಈ ಶಾಲೆಯಲ್ಲಿ ಫಸ್ಟ್ ಮಾಡ್ತಾರೆ. ಇದು ಜನರಲ್ ಅಂತ ಪಾಠ ಹೇಳಿದ್ರು. ಇದನ್ನ ಅರ್ಥ ಮಾಡ್ಸೋದಕ್ಕೆ ಅಂತೇಳಿ ಪೇರೆಂಟ್ಸ್ಗೆ ಒಂದು ನಾವು ಕಾಂಪಿಟೇಷನ್ ಮಾಡ್ತಾ ಇರೋದು. ಅಂದ್ರೆ ತಾಯಿಗೆ ಮೊದಲನೇ ಗುರು ಅಂತ ಹೇಳ್ತೀವಲ್ಲ, ಇದೇ ಉದ್ದೇಶ. ನಮ್ಮಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿಲ್ಲ ತಾನೆ. I am your friend, right? I am not friend. ನಾನು ನಿಮ್ಮ ಗೆಳೆಯ ರವಿ. ಇಲ್ಲಿ ಡ್ರಾಯಿಂಗ್ ಕೊಟ್ಟಿದೀವಿ. ಈ ಡ್ರಾಯಿಂಗ್ ಅಲ್ಲಿ ಕಲರ್ ಮಾಡಬೇಕು. ಇದರೊಂದು ನಂಬರ್ ಇದೆ. ಇದರೊಂದು ನಂಬರ್ ಇದೆ. ನಿಮ್ಗೆ ಏನ್ ಡ್ರಾಯಿಂಗ್ ಶೀಟ್ ಅಲ್ಲಿ ಕೊಡ್ತೀವಲ್ಲ ಆ ನಂಬರ್ ಜೊತೆಗೆ ನಿಮ್ಮ ರಿಜಿಸ್ಟ್ರೇಷನ್ ಶೀಟ್ ಕೊಡಿದ್ವಿ. ಶೀಟ್ ಇದೆ, ಮಕ್ಕಳ ಮೇಲೆ ನಿಮ್ ಕೈ ಶೀಟ್ ಇರುತ್ತೆ. ಆ ಶೀಟ್ ಅಲ್ಲಿ ನಿಮ್ ಹೆಸರು,